ವೀರಾದಿ ವೀರ ಕಾಂತಿ ವೀರ. ಸಂಗೊಳ್ಳಿ ರಾಯಣ್ಣನ ಹೆಸರು ಕೇಳಿದರೆ ಸಾಕು, ಎಂಥವರಾದರೂ ನಿನ್ನ ಮುಂದೆ ತಲೆ ತಗ್ಗಿಸಿ ಬಿಡುತ್ತಾರೆ. ನಮ್ಮ ಮಗನು ಕೂಡ ಯಾರಿಗೂ ಅನ್ಯಾಯ ಮಾಡದೆ ಧರ್ಮದ ಬಾಳಿನಂತೆ ನಡೆಸುವ ಜವಾಬ್ದಾರಿ ನಿನ್ನದು ಕೂಡ ತಂದೆ, ನಿನ್ನದು ಕೂಡ. ಸುಮಿತ್ರಾ, ಸುಮಿತ್ರಾ, ಸ್ವಾಮಿ ಏನ್ರಿ ನಿಮ್ಮ ಕಣ್ಣಲ್ಲಿ ಇದ್ದಕ್ಕಿಂತ ಹಾಗೆ ನೀರು ಯಾಕೆ ಸ್ವಾಮಿ, ಏನಾಯ್ತು? ಸುಮಿತ್ರಾ, ಇವು ಕಣ್ಣೀರಲ್ಲ ಸುಮಿತ್ರ, ಆನಂದದ ಪುಷ್ಪ ಕಣ್ಣೀರು. ಹೌದೇ ಏನ್ರಿ, ಯಾಕೆ ಈ ರೀತಿ ಕಣ್ಣೀರು ಹಾಕ್ತಾ ಇದ್ದೀರಾ ನೀವು? ಅಂಥದ್ದೇನಾಗಿದೆ ಇವಾಗ? ಸುಮಿತ್ರ, ನನ್ನ ಮಗನ ಬಗ್ಗೆ ಹೊಗಳುತ್ತಿರುವ ಜನರನ್ನು ನೋಡಿ ನನ್ನ ಮಗ ಸಂಗೊಳ್ಳಿ ನಮ್ಮಂತ ಬಡವರ ಹೊಟ್ಟೆ ಹುಟ್ಟಲಾರದೆ ಶ್ರೀಮಂತರ ಹೊಟ್ಟೆಯಲ್ಲಿ ಹುಟ್ಟಿದರೆ ಅವನಿಗೆ ಸಾಕಷ್ಟು ವಿದ್ಯೆ ಬುದ್ಧಿ ಕಲಿಸಿ ಅವನ ಹೆಸರು ರಾಮರವಾಗಿ ಉಳಿಯಲೆಂದು ಮಾಡುತ್ತಿದ್ದರು. ಅದಕ್ಕೆ ನನಗೆ ಒಳಗೆ ಸಂತೋಷವಾಗುತ್ತದೆ ಸುಮಿತ್ರ. ಅಲ್ಲ ಸ್ವಾಮಿ, ನಮ್ಮ ಮಗನಿಗೆ ನಾವೇನು ಕಡಿಮೆ ಮಾಡಿದ್ದೇವೆ? ಅಲ್ಲೇ ಇಲ್ಲೇ ಸಾಲ ಮಾಡಿ ಅವನಿಗೆ ಏನ್ ಬೇಕೋ ಬೇಡ ಅದನ್ನ ಎಲ್ಲವನ್ನು ತಂದು ಕೊಟ್ಟಿದ್ದೇವೆ ಅಂದಾಗ ಯಾಕೆ ನೀವು ಈ ರೀತಿ ವಿಚಾರ ಮಾಡ್ತಾ ಇದ್ದೀರಾ ಅಂತ. ಅಷ್ಟೇ ಅಲ್ಲ ರೀ, ನಿನ್ನೆ ಮಗಳ ಮನೆ ಮಲ್ಲಪ್ಪನನ್ನ ಹಿಂದೆ ಹೇಳ್ತಾ ಇದ್ದಳು, ನಿಮ್ಮ ಮಗ ಎಂತ ಒಳ್ಳೆ ಗುಣದವನು ಅಂತ ಅಂದಾಗ ಇದಕ್ಕಿಂತ ಹೆಚ್ಚಿನ ಗೌರವ ನಮಗೇನು ಬೇಕು ಸ್ವಾಮಿ, ನಮಗೇನು ಬೇಕು? ಹೌದು ಸುಮಿತ್ರ, ನನ್ನ ಮಗ ವೀರರಲ್ಲಿ ವೀರ, ಸೂರಲ್ಲಿ ಸೂರ, ಹಾಗೆ ಹೀಗೆ ಅಂತೇಳಿ ಕೊನೆಗೆ ಹಳ್ಳುಕುವ ನೂಕುವ ಜನರಿದ್ದಾರೆ ಈ ಊರಿನಲ್ಲಿ. ಅದಕ್ಕೆ ನನಗೆ ಒಳಗೆ ಸಂತೋಷ ಮತ್ತು ಇನ್ನು ದುಃಖವಾಗುತ್ತದೆ ಸುಮಿತ್ರ. ರೀ, ನೀವು ಸದಾ ಇದೇ ರೀತಿ ದುಃಖಿಸಿ ಕಂಬನಿ ಮಿಡಿಕದಿರಿ ನೀವು. ಆದ್ರೆ ಹಿಂದೆ 20 ವರ್ಷದ ಹಿಂದೆ ನೀವೇ ಹೇಳಿರುವೆ ನಿಮ್ಮ ಬಾಯಿಂದ ಒಂದು ಮಾತನ್ನು, ನನ್ನ ಮಗ 106 ವರ್ಷ ಬಾಳಿದ್ದರು ಈ ಸೂರಾದಿ ಸೂರನಾಗಿ ಬಾಳಬೇಕು ಈ ನಮ್ಮ ದೇಶದಲ್ಲಿ ಅಂತ ಹೇಳಿದ ಮಾತನ್ನು ಆಗ್ಲೇ ಮರ್ತು ಬಿಟ್ಟಿದ್ದೀರೇನ್ರಿ ನೀವು? ರೀ ಬನ್ರಿ, ಊಟ ಮಾಡಿವರಂತೆ ಬನ್ನಿ ಸ್ವಾಮಿ ನೀವು. ಸುಮಿತ್ರ, ನನ್ನ ಮಗ ಸಂಗೊಳ್ಳಿ ಬರುವ ಸಮಯ ನನಗೆ ಗೊತ್ತಿಲ್ಲವೇ? ಇನ್ನು 1 ಗಂಟೆ ಅವನು ಮನೆಗೆ ಬರುವುದಿಲ್ಲ. ಯಾಕಂದ್ರೆ ಇವತ್ತು ಅವನ ಸಡಗರ ಸಂಭ್ರಮದಲ್ಲಿ ಇರುತ್ತಾನೆ. ನನ್ನ ಮಗ ಬಂದ ನಂತರ ನಾನು ಅವನಿಗೆ ಊಟಕ್ಕೆ ಬಡಿಸುತ್ತೇನೆ. ನೀವು ಊಟ ಮಾಡಿವರಂತೆ ಬನ್ನಿ ಸ್ವಾಮಿ. ಈ ನಿನ್ನ ಗಂಡನಿಗೆ ಒಂದು ಸಿಮುತ್ತಾದ್ರೆ ಕೊಡುವ. ಇಷ್ಟದಂತೆ ಈಗಲೇ ಹಾಡುವೆ ನಾನು. ನನ್ನ चलू है बड़े बंदो सिही मुत्तु नीडू मुत्ती नहा कालगे आते
ಬಾಳ ಬಯಲಗೆ ಜೊತೆಯಾಗಲಿ ಅವಿಕಲ್ಪನೆ ಬಾಳ ಬಯಲಗೆ ಜೊತೆಯಾಗಲಿ ಗೆಳತಿ ಏನ್ರಿ ಕೊಡುವೆಯಾ ಚೀಫ್ ಹೋಗ್ಯಪ್ಪ ಸಿಹಿ ಮುತ್ತಿನ ಕಾಲಿಗೆ ಕೊಡುವಾರೆ ಸಲಹೆ ಮುದುಯಾಗಿದ್ದಾಗ ಮುದಿಯುವುದಾಗ ನೀನೇ ನನ್ನ ಜೀವ ನಾನೇ ನನ್ನ ಭಾವ ಅನುರಾಗ ಒಂದಾಗ ಹಾಗಾಗಿ ನಿಂತಾಗ ಗೆಳತಿ ಬಾಳಲ್ಲಿ ಹಸರಾಗ ಜೇನಂತ ಸಜೀವ La la ಈಗಲಾದ್ರೂ ಊಟ ಮಾಡ್ತಾ ಇದ್ದಾರೆ ತಾನೇ ಬನ್ನಿ ಊಟ ಮಾಡಿದ್ರಂತೆ ಅವ್ವ ಅಪ್ಪ ರೀ ನನ್ನ ಮಗ ಸಂಗೋಳಿ ಒಂದೇ ಬಿಟ್ಟು ಅದು ಸಂಗೊಳ್ಳಿ ಇದುವರೆಗೆ ಎಲ್ಲಿಗೆ ಹೋಗಿದ್ದೆಪ್ಪ? ಅಪ್ಪ ಆ ಬಂದ ಶ್ರೀಮಂತರು ಬಡವರ ಮೇಲೆ ನಡೆಸುತ್ತಿರುವ ಅಟ್ಟಹಾಸವನ್ನು ಮಟ್ಟ ಹಾಕುವುದಕ್ಕೆ ಸರ್ಕಾರ ಕೊಟ್ಟದ ಹೊಸದಾನೆಗಳನ್ನು ಸರಿಯಾದ ರೇಟಿಗೆ ಹೆಚ್ಚಿನ ರೇಟಿಗೆ ಕೊಡುತ್ತಿದ್ದ ಆ ವಿವೇಕಿಗಳಿಗೆ ಎಚ್ಚರದ ಗಂಟೆಯನ್ನು ಕೊಡಲು ಹೋಗಿದ್ದೆ. ಅಂದರೆ ಅಪ್ಪ ಗಂಡು ಬಿಟ್ಟಿದ ನಾಡು ಗಂಡಿಗೆ ಗಂಡು ಕೆರಳಿದ ಕೇಸರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹೆಸರನ್ನು ಉದ್ಭವಿಸಿದ ಅವತಾರಿ ಪುರುಷ ಅಂದಾಗ ನನ್ನ ಕಣ್ಣೆದುರಿಗೆ ಅನ್ಯಾಯ ನಡೆದನ್ನು ಕಂಡು ನಾನು ಸುಮ್ಮನೆ ಇರಬೇಕಾ? ಮಗ ಸಂಗೋಳಿ ಅಂತ ಅನ್ಯಾಯ ಏನ್ ನಡೀತಪ್ಪ ಈ ನಮ್ಮೂರಿನಲ್ಲಿ? ಅವ್ವ ಸರ್ಕಾರದವರು ಫ್ರೀಯಾಗಿ ಅಕ್ಕಿ ಗೋಧಿ ಕೊಡೋದು ಕರ್ನಾಟಕ ಜನರಿಗೆಲ್ಲ ಗೊತ್ತು. ಆದರೆ ನಮ್ಮೂರಿನಲ್ಲಿ ಹೇಗೆ ಕೊಡುತ್ತಿದ್ದಾನವ್ವ ದೇಸಾಯಿ? ಅಂದರೆ ನೀನು ಆ ದೇಸಾರ ಮನೆಗೆ ಹೋಗಿದ್ದೇನಪ್ಪ? ಹೌದಪ್ಪ ಹೋಗಿದ್ದೆ. ಅವರ ಮನೆ ಆಸ್ತಿ ಕೇಳೋದಕ್ಕೆ ಅಲ್ಲ, ಅನ್ಯಾಯಕ್ಕೆ ನ್ಯಾಯ ಕೇಳೋದಕ್ಕೆ ಹೋಗಿದ್ದೆ. ಸರ್ಕಾರಿ ರೂಲ್ಸ್ ನಂತೆ ಫ್ರೀಯಾಗಿ ಅಕ್ಕಿ ಗೋಧಿ ಕೊಡ್ತದೆ ಸರಿ ಇಲ್ಲ, ನಿನ್ನ ಪರಿಣಾಮ ಚೆನ್ನಾಗಿರಲ್ದೆಂದು ಒಂದು ಎಚ್ಚರಿಕೆಯನ್ನು ಕೊಟ್ಟು ಬಂದೆ. ತಪ್ಪು ಮಾಡಿಬಿಟ್ಟೆಪ್ಪ ಸಂಗೊಳ್ಳಿ, ತಪ್ಪು ಮಾಡಿಬಿಟ್ಟಿ. ನೀನು ಆ ದೇಸಾರ ಮನೆಗೆ ಹೋಗಬಾರ್ದಿತ್ತು. ಯಾಕಂದ್ರೆ ಅವನು ತುಂಬಾ ಕೆಟ್ಟ ಮನುಷ್ಯ ಅಪ್ಪ. ಅಪ್ಪ ಅಪ್ಪ ಅವನು ಕ್ರೂರಿ, ಆದರೆ ಈ ನಿನ್ನ ಮಗ ಸಂಗೊಳ್ಳಿ ಮಹಾ ಕ್ರೂರಿ. ಅವರ ಅಪ್ಪನ ಆಸ್ತಿಯನ್ನು ಮಾರಿ ಬಡವರಿಗೆ ದಾನ ಮಾಡೊಂದು ಹೇಳ್ತಾ ಇಲ್ಲ. ಸರ್ಕಾರ ಕೊಟ್ಟ ಅನುದಾನವನ್ನು ಸರಿಯಾಗಿ ಕೊಡುವಂತ ಹೇಳಿದ್ದೇನೆ. ಒಂದು ವೇಳೆ ಅದಕ್ಕೆ ವಿರುದ್ಧವಾಗಿ ನಿಂತು ಈ ಹಳ್ಳಿಯಲ್ಲಿ ತಾನೇ ಮಾಡಿದ್ದು ಮಾರ್ಗವೆಂದು ಬಡವರ ಮೇಲೆ ದರ್ಪ ದೌರ್ಜನ್ಯ ದಬ್ಬಾಳಿಕೆ ಮಾಡಿದರೆ ಇನ್ನು ಮುಂದೆ ಆ ದೇಸಾಯಿ ಪಾಲಿಗೆ ಯಮಶೂರಾಯಿ ಸಂಗೊಳ್ಳಿ. ನೋಡು ಮಗ ಸಂಗೋಳಿ, ನ್ಯಾಯ ನೀತಿಯಿಂದ ಬದುಕುತ್ತಾ ಬಂದ ಮನೆತನ ನಮ್ಮದು ಅಂದಾಗ ಅಂತ ಶ್ರೀಮಂತರನ್ನು ಎದುರು ಹಾಕಿಕೊಡೋದು ಸರಿಯಲ್ಲಪ್ಪ. ನೀನು ಬಿಟ್ಟು ಬಿಡು. ನೀನಿದ್ದ ಅವ್ವ ಏನ್ ಹೇಳ್ತಿದ್ದೀಯ ಅವ್ವ ನೀನು? ಆ ದೇಸಾಯಿ ಬಡವರಿಗೆ ಮೋಸ ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಈ ಸಮಾಜಕ್ಕೆ ದ್ರೋಹ ಬಗೆದನ್ನು ಕಣ್ಣಾರೆ ನೋಡಿ ನಾನು ಸುಮ್ಮನೆ ಇರಬೇಕೇನವ್ವ? ಸಾಧ್ಯವಿಲ್ಲ. ಈ ನಿನ್ನ ಮಗ ಶೂರ ಸಂಗೊಳ್ಳಿ ಜೀವಂತ ಇರುವವರೆಗೂ ಯಾರಿಂದಲೂ ಯಾರಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡುವುದಿಲ್ಲ. ಒಂದು ವೇಳೆ ನನ್ನೆದುರಿಗೆ ಅನ್ಯಾಯ ಮಾಡುತ್ತೇನೆ ಎಂದು ಬಂದರೆ ಆ ಕ್ಷಣದಲ್ಲಿ ಅವರನ್ನು ತುಂಡು ತುಂಡಾಗಿ ಕಡಿದು
ಆ ಹೇಳಿ ನನ್ನ ಮಕ್ಕಳ ರಕ್ತ ಕುಡಿದು ಬಿಡುತ್ತೇನೆ. ಇದು ಮಾತ್ರ ಸತ್ಯ. ನಮಗೆಲ್ಲ ಚೆನ್ನಾಗಿ ಗೊತ್ತಪ್ಪ, ನೀನು ಹಠ ಸಾಗಿಸುವ ಹಠವಾದಿ ಅಂತ. ಆದರೆ ಯಾವತ್ತು ಯಾರಿಗೂ ಮೋಸ ಹೋಗಬೇಡ, ಇದೇ ನಿನ್ನ ತಂದೆ ತಾಯಿಯ ಮಾತಪ್ಪ. ಅಪ್ಪ ಅವ್ವ, ನಿಮ್ಮಿಬ್ಬರ ಪಾದ ಸಾಕ್ಷಿಯಾಗಿ ಹೇಳ್ತೀನಿ ಕೇಳಿ. ಕನ್ನಡದ ನಾಡು ಸಂಸ್ಕೃತಿಗಳ ಬೇಡು, ಕಲೆಗಳ ತವರೂರು, ಹಲವಾರು ಕಲಾವಿದರು ಹುಟ್ಟಿರುವ ಸಂತ ಕರ್ನಾಟಕದ ಜನರು. ನೆಲೆಯಲ್ಲಿ ಪವಿತ್ರ ಭೂಮಿಯಲ್ಲಿ, ಇಂಥ ಪವಿತ್ರ ಭೂಮಿಯಲ್ಲಿ ಜನಿಸಿ ಬಂದ ಈ ನಿನ್ನ ಮಗ ಸಂಗೊಳ್ಳಿ ಬಡವರ ಏಳಿಗೆಗಾಗಿ ದುಡಿಯುತ್ತಿದ್ದೇನೆ. ದುಷ್ಟ ಶ್ರೀಮಂತರನ್ನು ಸರ್ವನಾಶ ಮಾಡುತ್ತಿದ್ದೇನೆ. ಒಟ್ಟಿನಲ್ಲಿ ಶೂರರ ಸಾಲಿನಲ್ಲಿ ಸಿಂಧೂರ ಲಕ್ಷ್ಮಣನಾಗುತ್ತೇನೆ, ವೀರರ ಸಾಲಿನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಾಗುತ್ತೇನೆ. ನನ್ನ ಕೊನೆ ಉಸಿರಿನವರೆಗೂ ಸತ್ಯ, ಶಾಂತಿಯ, ನ್ಯಾಯ ನೀತಿಗಳಿಗೆ ಬದುಕುತ್ತೇನೆ. ಇದು ಮಾತ್ರ ಸತ್ಯ ಅಪ್ಪ, ಸತ್ಯ. ವಾಹ್, ಮೆಚ್ಚಿದ ಮಗನೇ, ನಿನಗೆ ಮಾತಿಗೆ ನಿನಗೆ ಜನ್ಮ ಕೊಟ್ಟಿದ್ದಕ್ಕೂ ಸಾರ್ಥಕವಾಯಿತು. ಸುಮಿತ್ರ, ಮಗು ಹಸುದು ಬಂದಂತೆ ಕಾಣುತ್ತದೆ, ಊಟಕ್ಕೆ ಬಿಡಿಸು ಬಾ. ಆಯ್ತು ರೀ ಮಗ, ಬಾರಪ್ಪ ಊಟ ಮಾಡಿವೆ ಅಂತೆ. ಬನ್ರಿ, ಮಗನ ಜೊತೆ ಊಟ ಮಾಡಿವ್ರಂತೆ ನೀವು. ಇದೇ ಸಂತೋಷದಲ್ಲಿ ಒಂದು ಹಾಡನಾದ್ರೂ ಹಾಡು. ಮಾಡಬಾರ್ದ್ರಿ ಅಪ್ಪ, ಮಾಡಬಾರ್ದು ಅಂತೀನಿ. ಗಮ್ಮತ್ತಿನ ವ್ಯಾಪಾರ ಅಂತೇನ್ರಿ. ಆ ಗರ್ದಿ ಗಮ್ಮತ್ತಿನ ತಗೊಂಡು ತಾರ್ಯಾಳ ಹನುಮಪ್ಪನ ಜಾತ್ರೆಗೆ ಹೋಗಿದ್ದೇನ್ರಿ. ₹1 ವ್ಯಾಪಾರ ಅಲ್ಲಿಲ್ರಿ. ಹುಡುಗರು ಯಾರು ಬರಲಿಲ್ಲ, ಮುದುಕರು ಯಾರು ಬರಲಿಲ್ಲ. ಇನ್ನು ಹುಡುಗಿಯರಂತೂ ದೂರಪ್ಪ ದೂರ. ಗರ್ದಿ ಗಮ್ಮತ್ತಿನ ವ್ಯಾಪಾರ ಬ್ಯಾಸರ ಆಗೈತೆ ಅಂತೇಳಿ ಅದನ್ನ ಬಿಟ್ಬಿಟ್ಟೆ. ಈಗ ಪಟೇಲ್ ಸಾಬ್ ಅಲ್ಲವತ್ತಿ ತಾಲೆ ₹5 ಲಕ್ಷ ಸಾಲ ಮಾಡಿ ರಿಮೋಟ್ ಇದು ಗರ್ದಿ ಗಮ್ಮತ್ ಮಾಡೀನಿ. ರಿಮೋಟ್ ಗರ್ದಿ ಗಮ್ಮತ್ ಮಾಡೀನಿ. ಎಲ್ಲರ ಅದಿಯ ನನ್ನ ಗೆಳತಿ, ಎಲ್ಲರ ಅದಿಯ ನನ್ನ ಗೆಳತಿ, ಎಲ್ಲರ ಹೋಗೋಣ ಬಾರಾರಿ, ಹೋಗೋಣ ಈ ವರದಾರಿ. ಹೀಗೆ ಜಾಣ ಮಕ್ಕಳ ನಿನ್ನ ಮನೆಗೆ ಚಿರುತಿಗದರ, ಎಲ್ಲರ ಹೋಗೋಣ ಬಾರಾರಿ.
ಹುಡುಗಿ ನಿನ್ನ ಕಪಾಟಿನ್ಯಾಗ ಬಿಡಲೇ ನನ್ನ ಗಾಡಿ ಹುಡುಗಿ ನಿನ್ನ ಕಪಾಟಿನ್ಯಾಗ ಬಿಡಲೇ ನನ್ನ ಗಾಡಿ ಹೆಂಗಂತೂ ಆಗ್ಬೇಕು ಹೋಗನ್ನಡಿ ನಮ್ಮ ಹುಡುಗಿ ನಿನ್ನ ಕಪಾಟಿನ್ಯಾಗ ಬಿಡಲೇ ನನ್ನ ಗಾಡಿ ಹುಡುಗಿ ನಿನ್ನ ಕಪಾಟಿನ್ಯಾಗ ಬಿಡಲೇ ನನ್ನ ಗಾಡಿ ಹೋಗನ್ನಡಿ ನಮ್ಮ ಶಕ್ತಿಗೆ ಹತ್ತೈತಿ ಇದ್ಯಾವ್ದ್ರಿ ಅಪ್ಪ ಗಿರಾಕಿ ಊಣೋನ ಇಂಥ ತಂಪ್ ಹೊತ್ತಿನ್ಯಾಗ ಬರ್ತ್ ಮಾರ್ಕೊಂತ ನಿಂತೈತಲ್ಲ ಓ ಗರ್ದಿ ಗಮ್ಮತ್ತಿದ ಮಾಲಾಶ್ರೀ ಪಿಕ್ಚರ್ ನೋಡ ಪ್ಯಾಂಟ್ ತೊಟ್ಟಾಳ ನೋಡ ಜಾಡ್ಸ್ ಒತ್ತಾಳ ನೋಡ ಹಾ ಯಾರ ನಿಮ್ಮನ್ನಂತ ತಿಳ್ಕೊಬೇಡ ಕಲ್ಯಾಣಿ ಆ ಪಿಕ್ಚರ್ನಾಗಿರೋ ಡಾಕುನ ಹಾ ಗೋಪಿ ಇದೇನಿದು ನೀನು ವ್ಯಾಪಾರ ಕಲ್ಯಾಣಿ ನಿಧಾನ ವ್ಯಾಪಾರ ಗರ್ದಿ ಗಮ್ಮತ್ತಿಂದು ಹೌದಾ ಗೋಪಿ ಹಂಗಂದ್ರಿ ಈ ಡಬ್ಬಿ ಒಳಗ ಪಿಕ್ಚರ್ ಅದಾವನ ಪಿಕ್ಚರ್ ಅದಾವ ಅಂತ ಕೇಳ್ತಲ್ಲ ಕಲ್ಯಾಣಿ ಇನ್ನೂ ಆ ಪಿಕ್ಚರ್ ನಿಮ್ಮಂತ ಹೆಣ್ಣು ಮಕ್ಕಳು ಮನ ಮಿಡಿಯುವಂತ ಆಲುಂಡತವ್ರವ್ರು ಮನೆ ಕುಂಕುಮ ತವರಿನ ಸೀರಿ ಇನ್ನು ಜನ್ಮದ ಜೋಡಿ ಬಹಳ ಚಂದ ಅನ್ನೋದು ನನ್ನ ಡಬ್ಬ್ಯಾಗ ನೋಡ್ತೇನು ಮತ್ತೆ ನಂದ ಏನದು ನಾನ್ ನಿಂದು ನೋಡೋದು ಗಮ್ಮತ್ತ ಹೌದಾ ಅನ್ನಂಗ ಗರ್ದಿ ಗಮ್ಮತ್ತಕ್ಕೆ ಎಷ್ಟು ಮಾಡಿ ನಿನ್ನ ರೇಟ್ ನೋಡ್ ಕಲ್ಯಾಣಿ ಮಂದಿಗೆ 200 ರೂಪಾಯಿದಂಗ್ ತೋರ್ಸಿನಿ ನೀ ಏನ್ ಸ್ವಲ್ಪ ಪರಿಚಯ ಅದಿ ಅಂತೇಳಿ 100 ರೂಪಾಯಿದಂಗ್ ತೋರಿಸ್ತೀನಿ ಮುಂದಲ್ದು 100 ರೂಪಾಯಿ ಹಿಂದಲ್ದು 50 ರೂಪಾಯಿ ನಡಬರ್ಕಿಂದು ಎಲ್ಲ ಈಗಾಗಲೇ ರೆಡಿ ಆಗೈತೆ ಅದೆಲ್ಲ ಬುಕ್ಕಿಂಗ್ ಆಗೈತಿ ಅದು ಬೇಡ ಇದ್ರಾಗ ಯಾವಾಗ ಸೆಲೆಕ್ಟ್ ಮಾಡ್ಕೊಂತೀನಿ ನೋಡು ಹೌದಾ ಹಂಗಂದ್ರ ಈ ಡಬ್ಬಿ ಒಳಗ ನಿನ್ನ ಪಿಕ್ಚರ್ ಫೈಟಿಂಗ್ ಆಡೋ ಪಿಕ್ಚರ್ ಅದಾವಿಲ್ಲ ಫೈಟಿಂಗ್ ಆಡೋದು ಹಾಕಲೇನಿ ನಿನಗೇನು ಮಲ್ಕಂದ ಆಡೋ ಫೈಟಿಂಗ್ ತೋರ್ಸ್ಲ ಇಲ್ಲ ಎದ್ದು ನಿಂತ ಆಡೋ ಫೈಟಿಂಗ್ ತೋರ್ಸ್ಲ ಏನಿನ ಆಕರ್ಗಿಡಿ ಹಳೆ ಆಕರ್ಗಿಡಿ ಯಾವರ ಮಲ್ಕೊಂಡ್ ನೋಡೋ ಪಿಕ್ಚರ್ ಅದಾವೇನು ಹಂಗಾದ್ರೆ ನೀ ಅಂತ ಪಿಕ್ಚರ್ ನೋಡಿಲ್ಲ ಅನ್ಸುತ್ತ ನೋಡ್ ಕಲ್ಯಾಣಿ ನೀನೇನಾದ್ರ ಅಂತ ಪಿಕ್ಚರ್ ನೋಡಿದ್ಯ ಅಂತ ತಿಳ್ಕೊ ಫೈಟಿಂಗ್ ಆಡಕ್ ಚಲವಾ ಯುವಿ 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 ಇನ್ನ ಈ ಜಗತ್ನಾಗ ಅಂತ ಪಿಕ್ಚರ್ ಅದಾವ ತಡ ಯಾಕ ಮಾಡ್ತೈತಿ ತಗದ್ ತೋರ್ಸ ನಿನ್ನ ಪಿಕ್ಚರ್ನ ಯಾಕಂದ್ರ ಆ ಪಿಕ್ಚರ್ ನೋಡಿ ನಾನು ಫೈಟಿಂಗ್ ಆಡಕ್ ಕಲ್ತೀನಿ ತೋರಿಸ್ತೀನಿ ನೋಡು ನಿನಗೆ ಹಿಂದಲ್ ತೋರಿಸ್ಲ ಮುಂದಲ್ ಬೇಕಾ ನನಗ ಎದಬೇಕು ಹಿಂದ್ಲದ್ದು ಹಿಂದಲ್ ಬೇಡ ಮುಂದೆ ನೋಡು ಅದು 100 ರೂಪಾಯಿ ಭಾರಿ ಐತಿ ನಿನಗಂತ 50 ರೂಪಾಯಿ ಕಮ್ಮಿ ಮಾಡಿ ತೋರಿಸ್ತೀನಿ ನೋಡು ಆ ಹುಡುಗಿ ಇನ್ನ ಚಂದ ಕಾಣವಲ್ಲ ಅನ್ಸುತ್ತ ಸ್ವಲ್ಪ ನೋಡ್ತೀನಿ ತಡ್ರಿ ನೋಡ್ಕಲ್ಲ ನೀ ಬಾರಿ ಕಾಣ್ತಿಲ್ಲ ಏ ಬಾರಿ ಕಾಣ್ತಪ್ಪ ಆದ್ರೂ ಹೌದು ಅಂದಂಗ ಅದ್ಯಾಕ ನಮಗ ತಿಳಿಯಂಗಿಲ್ಲ ಕನ್ನಡ ಮೂವಿನ ಐತಿಲ್ಲ ಅದು ತಿಳಿಯಾಕ ನಮಗ ಅವು ಭಾಷೆನ ಬೇರೆ ಅದಾವ ಕಲೆ ನೀ ಇಂಗ್ಲಿಷ್ ಭಾಷೆ ಅವ ಯಾಕ ಇಂಗ್ಲಿಷ್ ಭಾಷೆ ಆದ್ರೇನು ಕನ್ನಡ ಭಾಷೆ ಆದ್ರೇನು ಒಟ್ಟು ಮೂವಿ ನೋಡಿದ್ರ ಅಷ್ಟ ಸಾಕು ಒಟ್ಟು ನಾವು ಫೈಟಿಂಗ್ ಆಡೋಕಂದ್ರ ಆಡೋಕೆ ಜೋಡಿ ನೀನೇ ಫೈಟಿಂಗ್ ಆಡಕ್ ಚಲೋ ಅಂತ ಅಂದ್ರ ಚಲೋ ಮಾಡಲ್ಲ ಮತ್ತೆ ಇದೇನಿದು ಡಬ್ಬಿ ಅಡ್ಗಾಡ್ತೈತಲ್ಲ ಇದು ಅದು ನಟ್ಟು ಬೋಟು ಮೊನ್ನೆ ಗೊತ್ತಾಕಲೇನಿ ಬೋಟ್ಗಳ ಕಲೇನಿ ಅದು ಬಾಳ ಆಟೋಮೆಟಿಕ್ ಐತಿ ಅದ ಶುರು ಆತಂದ್ರ ಚಲವಾದ ಜಾಡ್ಸಾಕ ಅಯ್ಯೋ ಹೌದನ ಹಂಗಂದ್ರ ಇದು ಅಣ್ಣ ತಂಗಿ ಪಿಕ್ಚರ್ ಏನಿದೆ ಅಣ್ಣ ತಂಗಿ ಶಿವರಾಜ್ ಕುಮಾರ್ ಅಣ್ಣ ತಂಗಿ ಪಿಕ್ಚರ್ ಐತಿ ನೋಡಿದನ ಹಿಂದಲ್ ನೋಡಿ ಹಿಂದಲ್ ಅದು ನೋಡಿ ಅಲ್ಲ ಹಿಂದಲ್ ಶಿವರಾಜ್ ಕುಮಾರ್ ಅಣ್ಣ ತಂಗಿ ಪಿಕ್ಚರ್ ಐತಿ ನೋಡು ಅಲ್ಲ ಗೋಪಿ ನೋಡಲಿ ಶಿವರಾಜ್ ಕುಮಾರ್ನ ಅವ್ರ ತಂಗಿ ಎಷ್ಟು ಚಂದ ಕರ್ಕೊಂಡ್ ಹೊಂಟಿದ್ದಲ್ಲ ಆ ಪಿಕ್ಚರ್ ಇನ್ನು ಮುಂದ್ ನೋಡ ಕಲ್ಯಾಣಿ ಕಲ್ಲಕ್ ಬೆಲ್ಲ ಹೆಂಗ್ ಕೊಡ್ತಾನ
ಅಯ್ಯಯ್ಯೋ ಹೌದಲ್ಲ ಗೋಪಿ, ನೀ ಹೇಳದಂಗ ಆ ಹುಡುಗಿನ ಕರ್ಕೊಂಡೋಗಿ ಬೆಲ್ಲನ ಕೊಡಕತ್ತಾನ. ಆದ್ರೂ ಈ ಪಿಕ್ಚರ್ ಮನಗಂಡ ಐತಿ ಬಿಡು ಗೋಪಿ. ಬಾರಿ ಕಾಣಕ್ ಏನೈತ್ ಕಲ್ಯಾಣಿ, ಸಿನಿಮಾ ಟಾಕೀಸ್ಗೆ ಹೋಗಿ 100 ರೂಪಾಯಿ ದಂಡ ಬಡಿಯಲು ಬದಲ ನನ್ನ ಗರ್ದಿ ಗಮ್ಮತ್ನ್ಯಾಗ ನಿನಗಂತ 50 ರೂಪಾಯಿದಾಗ ತೋರಿಸ್ತೀನಿ. ಹೌದು ಗೋಪಿ, ಅಂತೂ ಈ ಪಿಕ್ಚರ್ ನೋಡಿ ನನ್ನ ಮನಸ್ಸಿಗೆ ಬಾಳ ಅಂದ್ರ ಬಾಳ ಖುಷಿ ಆಯ್ತು ಗೋಪಿ. ನಿಮಗಾಗ ಸಂತೋಷ ಅಕ್ಕ, ಹೋಗಿರೋ ಒಂದು ಸಕ್ಕರೆಲ್ಲ ಚಾಪುಡಿ ಚಾ ಮತ್ತೆ ಚಲೋ ಮಾಡ್ತಿದ್ದ. ನಡುವ ಏನೇನು ನೋಡೋದಿಲ್ಲ, ಹತ್ತೂರ ಹತ್ತೂರ ನಾನಿನ ಬಿಡುವುದಿಲ್ಲ. ಗೊಡಚಿನ ಮಲ್ಕಿ ಗೋಕದ ಪಾಸ ಗುರುಗಳು ನೆನಪಿಲ್ಲ, ಗೋಕದ ಪರ್ವತ ಕಲಗೌಕೊಂಡ ತುಡಿಸಿದಿ ನೆನಪಿಲ್ಲ, ಪಾಲ್ಮುಖ ಗೆಳತಿ ತುಡಿಸಿದಿ ನೆನಪಿಲ್ಲ, ಇಳಕಲ ಸರಕಲ ಎಕರೆಸ ಪಾನಿಪುರಿ ತಿನಿಸಿದಿ ನೆನಪಿಲ್ಲ, ತಿನಿಸಿ ಎಲ್ಲ ಹಂಚೆ ಗೋಕವದ ನನ್ನ ಗೆಳತಿ, ನೀ ಬಿಟ್ಟು ಹತ್ತಾಗ ಏನೋ ತಕ್ಕವಲ್ಲಿ ಬಲಗಳ ಅಳಬೇನ, ರಾತ್ರಿ ಬೆಳಕನ ನೆನಪಿದ್ದಾಗ ನೀಯರ ಕೊಡುತ್ತೇನ, ಎಲ್ಲಾನು ನಡೆದೈತಿ, ಹತ್ತೂರ ಹತ್ತೂರ ಜೊತೆಗೆ ನಾನಿನ ಬಿಡುವುದಿಲ್ಲ. ಹೌದಾ ಸಂಗೀತ? ಬಾಳಕೊಂಡ ಪರಿಸರ ವಿನಯಿಸುವ ಗೆಳತಿ ನನ್ನ ಗಾಡಿಗೆ ಗೊತ್ತಿಲ್ಲವೂ ಒಪ್ಪಿಕೊಂಡೇನೆ ನನ್ನ ಬಾಳಿಗೆ, ಸುಂದರ ಬರದ ನಿನ್ನ ಮನೆಯ ಗಾಡಿಗೆ ನಾ ಬಳಿಗೆ, ಕಣ್ಣೀರು ಬೆಳಗಲ ಬಿಟ್ಟರು ಒಳ್ಳೆದು ನಿನ್ನ ಕನ್ನ ಗಾಡಿಗೆ, ಜೀವನದಾಗ ಎಳಬರದಂಗ ಆಕಲ್ಲೋ ಜೀವ, ಗುಣಗಳು ಗುಣ ನೋಡಿ ಎಲ್ಲಿ ಬಡದಂಗ ಸತ್ತೋದು ದೇವ, ಎಲ್ಲಾರು ನಡೆದೈತಿ, ಎಲ್ಲಾರು ನಡೆದೈತಿ. ಹೌದ ಬೆಳಕಿ
ಸಾಕು ಸಾಕು ಸಾಕಾಗಿ ಹೋಗೈತೆ ನೋಡ್ರಿ ಈಗಿನ ಕಾಲದ ಹುಡುಗಿಯರ ಸಾಲ. ಇದು ಒಂದು ಮಗಳು ಹುಟ್ಟಾದ್ರಿ ಇವನು ಎಲ್ಲೈತು ಏನು ಹುಡುಕಿ ಸಾಕಾಗಿ ಹೋತ್ರಿ. ಅದಕ್ಕಂತಾರೆ ಹಿರಿಯರು ಅವ್ನು ಹೆಣ್ಣು ಒಂದು ಹುಣ್ಣಿದ್ದಂಗೆ ಅಂತಾರೆ. ಯಾವ ಮಗಳ ಕಲ್ಯಾಣಿ ಎಲ್ಲಿದೀವ ನಿಮ್ಮ ಅವನು ಏನನ್ರಿ ಈಗಿನ ಕಾಲ ಹುಡುಗಿಯರಿಗೆ 15-16 ವರ್ಷ ಹಾತಿಲ್ರಿ ಒಂದು ನಮನಿ ನವಿಲ ಕಾಲ ಹುಡುಗ್ಯಾರ. ಅಂದ್ರ ನನ್ನ ಮಗಳ ಹಂಗಿಲ್ರಿ 17 ತುಂಬಿ 18 ವರ್ಷ ಆದ್ರ ಒಬ್ಬ ಗಂಡಸನಾರ ಒಳ್ಳಿಗ್ ನೋಡ್ಯಾಳ. ಅದರ ಸುದ್ದಿನ ತೆಗಿಬೇಡ್ರಿ. ಯಾಕಂದ್ರ ಕುಲಕರ್ಣಿ ಮಗಳದಾರ. ಕುಲಕರ್ಣಿ ಮಗಳ ಗುಣದಾಗ ಬಂಗಾರ ಇದ್ದಂಗ ನನ್ನ ಮಗಳು ಬಂಗಾರ ಗುಂಡ. ಹಲ ಇವನ ಇದೇ ಬೇಬಾರ್ಸಿ ಮೋಡ್ಕ ಮಾರ ಡಬ್ಬಿರ ರಸ್ತಾದ ಮ್ಯಾಗ ನಿಂದಿರ್ಸಿ ಚಿತ್ತಿ ಮಳ್ಯಾಗ ನಾ ಕೈ 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 ಮಾಡಕತ್ತಾನಿ ಮಗ. ಪಾಪ ಅವ್ರು ಏನೇನು ಮಾಡ್ಬಿಡ್ರಿ. ರಾತ್ರಿ ಅಂತಾವು ಆಗಲಿ ಇಂತಾವು ನೋಡ್ಕ ಸಾಮಾನು ತುಂಬಿ ರಾತ್ರಿ ಸಾಮಾನು ವರ್ಕಟ್ ಆಗ್ಯಾರ. ಹಿಂಗಾಗಿ ದಾರಿ ಮ್ಯಾಗ ಯಾರಿಲ್ಲ ಅಂತೇಳಿ ಮಗ ಕುದುಬರಿಗೆ ನಡ್ರಿ ಮಗ ಕುದುಬರಿಗಿನ ತಮ್ಮ ಏನು ಮಾನ ಮರಾದಿ ಸ್ವಲ್ಪ ಕಬರು ಗಿಬರು ಐತಿಲೇ ಕಬರಿಗೆ ಕೊಡ. ಸಜ್ಜರಟ್ಟ ಉಂಡ ಪಲ್ಯ 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 ಸಜ್ಜರಟ್ಟ. ಹಾ ಯಪ್ಪ ನಾನು ಯಪ್ಪ ನಿನ್ನ ಮಗಳ ಕಲ್ಯಾಣಿ. ನನ್ನ ಮಗಳ ಕಲ್ಯಾಣ ಕಳೆದ ನಿಮ್ಮ ನಾನು ಮಾನ ಹಾಳು ಮಾಡಿಟ್ಟಾಲಿ ಮಗ.
ಅಪ್ಪ ಓದ್ ನಾವು ಏನು ಒಟಕನ್ನ ನೋಡಾಕಲ್ಲೇನಿ ಮಾಪ್ಸ ಹತ್ರ ಹಂಗ ನಿಂತಲ್ಲ ಹಾಕಲ್ಲೇನಿ ಕಷ್ಟ ರೈತಿಲ್ಲ ನಿನಗ ನಿನ್ನ ಮಗಳಿಗೆ ಏನಾರ ಹೇಳ್ಯದ ಓದಿಲ್ಲೋ ಮಾವ ಮೊನ್ನೆರ 3 ಲಕ್ಷ ರೂಪಾಯಿ ಪಟ್ಟಿದೆ ಅಂತ ಹೇಳ್ಯದಲ್ಲೋ ಮಾವ ತೊಗರಿ ಪಟ್ಟಿಯರು ಎಲ್ಲೈತೋ ಅಲ್ಲೇ ಐತೋ ಹೇಳೋ ಮಾವ ನಿನ್ನ ಮಗಳ ಲಗ್ನ ಮಾಡಿ ಕೊಟ್ಟಾರ ಸಾಯ್ಲಿಲ್ಲಲ್ಲೋ ಮಾವ ಯಾರ್ಯಾರಿಗೆ ಬಡ್ಡಿ ಸಾಲ ಕೊಟ್ಟಿನೆಂದಿ ಅದನ್ನ ಹೇಳಾರ ಸತ್ಯ ಅಲ್ಲೋ ಮಾವ ಮೊನ್ನೆ ಹಿಂಗ ಕೊಡಲ್ ಅಂತ ದಿಮಾಗ್ ಮಗನ ನೀನು ಮನಕೈ ಹಚ್ಚಿ ನಿನಗೆ ತಿಳ್ದು ಬಿಟ್ಟಿನಿ ಬಾಯಾಗ ಹಲ್ಲು ಬೇತೋಗೈತೆ ನೋಡ್ರಿ ಬೇಕಾರ ಕಳೆದೋ ನೀ ಮೌನ ನನ್ನ ಮರಾದಿ ಹಾಳು ಮಾಡಿ ಹತ್ತಿ ಬಿತ್ತಿ ಸುಡುಗಾಡಿ ಕಳ್ಸಕತ್ತಾಳ ನಿನ್ನ ಅವನ 3 ಎಕರೆ ಹೊಲ ಅಂತ ಹೊಳತಾನೆ ಅವನು ಕಾಣೂರಿ 6 ಎಕರೆ ಹೊಲ ತಿಂದನ ಮಗ ಇನ್ನ ಬೇಕಂತಾನ ಮಗ ತಿನ್ನಾಕ ನೆಕ್ಕಂತ ಎಲ್ಲೇ ಮಗನ ನೆಕ್ಕ ಕಳೆದ ನಿಮ್ಮ ನನ್ನ ಮಹಾರಾಜ ಕಳೆದಿ ಈ ಕುಲಕರ್ಣಿ ಅಂದ್ರ ಇಡೀ ಕರ್ನಾಟಕ ಫೇಮಸ್ ಅಂತವನ ಮಹಾರಾಜನ ಹಾಳು ಮಾಡಿ ಹತ್ತಿ ಬಿತ್ತಿದೆ ಯಪ್ಪ ನಿನ್ನ ಮಾನ ಮರ್ಯಾದೆ ಕಳಿಯುವಂತ ಕೆಲಸ ನಾ ಏನು ಮಾಡಿನಪ್ಪ ನಾ ನೋಡ್ಬಾ ಅನ್ನೋದು ಅಷ್ಟೇ ತಡ ನಿಮ್ಮ ಮಗಳಿಗೆ ಸಂತೋಷ ಉಕ್ಕಿ ಬಂದು ತೋರಿಸ್ರಿ ಅಂದ್ಲು ಅದು ಕೊಟ್ಟಿದ್ದೀನಿ ರೀ ನಮ್ಮ ಕೈಯಾಗ ಈ ಮಂಗ್ಯನ ಮಗ ನಾಯಿನ ಹೇಳೋರ್ದತ್ತೇನ್ರಿ ಅವನು ಕೈ ಕಡಿತಾನಲ್ರಿ ಮಂಗ್ಯ ಸುಳ ಮಗ ಅವಾಗ ನಾಯಿ ರೋಗ ಬಂದಿಲ್ಲ ಬೆದಿಗೆ ಎಲ್ಲ ಚಿತ್ತಿ ಮಳೆಗ ಅಂದ್ರಿ ಇವೇನ್ ಬ್ಯಾಸಿಗೆ ಚಾಲು ಮಾಡಿಬಿಟ್ಟಾನಲ್ಲಿ ನೋಡ್ ಮಂಗ್ಯನ ಮಗ ಮೋಡ್ಕ ಮಾರೋ ಮಂಗ್ಯನ ಮಗನ ಮಾರಿ ಅನ್ನೋದು ಜೋಗ್ಯಾರ ಎಲ್ಲವನ್ನ ನೆಲವಾಗೈತಿ ಮಗನ ನೆಲವು ನನ್ನ ಮಗಳ ಕೈಯಾಗ ಅಂತ ಯಾರು ಕೊಟ್ಟು ನೀರಿದ್ದೆ ಬಾ ಮಗನ ಮತ್ತೆ ಕೊಡ್ಬೇಕ್ರಿ ಕುಲಕರ್ಣಿ ಅವ್ರ ನನ್ನ ಗರ್ದಿ ಗಮ್ಮತ್ತಿನ ಡಬ್ಬಿನ ಅಂದ್ರ ನೀನು ಗರ್ದಿಗ ಮತ್ತೆ ಡಬ್ಬಿ ತೋರ್ಸವಲ್ಲೇ ತಮ್ಮ ಹ್ಞೂನ್ರಿ ಕುಲಕರ್ಣಿ ಅವ್ರ ನಾನು ಗರ್ದಿ ಗಮ್ಮತ್ ತೋರ್ಸವ ಗರ್ದಿ ಗಮ್ಮತ್ ನೋಡ ಅದ್ರಾಗಿನ ಮಜ್ಕೂರ್ ನೋಡ ಸೀರಿ ಹೊಗೈತ್ ನೋಡ ನಿನ್ನ ಮಗಳ ಚೂಡಿ ಬಂದೈತ್ ನೋಡ ಅಂತೇಳಿ ಜಾತ್ರಿ ಇದ್ದಲ್ಲೋಗಿ ನಂದು ತೋರ್ಸ್ಕೊಂಬರ್ತೀನಿ ನಾನು ಲೇ ಗೋಪ್ಯ ಇಂಥ ಡಾಂಬ್ರಾಟ ತೋರಿಸಿ ಮರಳ ಜನರಿಗೆ ಹಾಕಬೇಡ ಮಗನ ನಾನು ಮೊದಲ ಬಾಳ ಬಿಪಿ ಸರಳ 3 ಬಿಟ್ಟು ಹೋಗಿ ಮಗನ ನಿನ್ನ ಜಲಮ ಯಾಪಿ ಇಲ್ಲ ಅಂದ್ರ ಮಗನ ಹೋಗಿ ನಿನ್ನ ಗರ್ದಿಗ ಮತ್ತೆ ಡಬ್ಬಿ ಬೀಳ್ತದ ಮಗನ ಮೋಡ್ಕೋದ ಅಂಗಡಿಯಾಗ ನಿಮ್ಮ ಅಪ್ಪಗೆ ಏನು ಸಿಡಿಬ್ಯಾನ್ ಐತೆ ನೋಡ ಇಟ್ಟಿಟ್ಕ ಸಿಡ್ಸಿಡ್ದು ಬೀಳ್ತಾನೆ ಯಾಕೆ
ಕುದುರೆ ಜಾಟ್ ಕುದುರೆ ಜಾಟ್ ಯಾರ್ ಜಡ್ಡು ಬಂದ ಆಗಲೇ ಹೆಣ್ಣೆ ಬೆದಿಗ್ ಬಂದಿರ್ತಲ್ಲ ಹಂಗ ಚಿತ್ತಿ ಒಳಗ ಯವ್ವ ಮಗಳ ಹೇಳಪ್ಪ ಬಾರವ ಹೋಗೋಣ ಇಂಥ ಮಂಗ್ಯನ ಮಕ್ಕಳು ಕೂಡ ನಮ್ಮದೇನ ಮಾತು ನಿನ್ನ ಅವನು ವಾಡಿಲನು ಮಾಡಕ ಬಾ ನಿಮ್ಮ ಅವ್ರು ಬಾ ನಡಿಯೋ ನೀನು ಬಾಮಗಳ ಮನೆಗೆ ಹೋಗೋಣ ನಾಯಿ ಬರ್ತವ ಹಾದ್ಯಾಗ ಬಾಮಗಳ ಮನೆಗೆ ಹೋಗೋಣ ನಾಯಿ ಬರ್ತವ ಹಾದ್ಯಾಗ ನಾಯಿ ಬರ್ತವ ಹಾದ್ಯಾಗ ಬರ್ತವ ಸಂಧ್ಯಾಗ ಬಾಮಗಳ ಮನೆಗೆ ಹೋಗೋಣ ನಾಯಿ ಬರ್ತವ ಸಂಧ್ಯಾಗ ಬಾಮಗಳ ಮನೆಗೆ ಹೋಗೋಣ ನಾಯಿ ಬರ್ತವ ಸಂಧ್ಯಾಗ ಗೋಪಿ ಹೋಯ್ ಬರ್ಲ್ಯಾ ಹೋಗ್ಬೇಡ ನಿಮ್ಮ ಅಪ್ಪನ ಕಳ್ಸೋ ಒಂದ್ 5 ನಿಮಿಷ ಬಿಟ್ಟು ಹೋಗ ಹೆಂಗಿದ್ರ ಅವಾಗ ಏನ್ರ ಸತ್ತ ತಡಿ ಒಂದ್ 3 ತಿಂಗಳು ನನ್ನ ಜೊತೆ ಇದ್ದಂದ್ರ ಲಗುನ ಒಂದ್ ಹಿಂಗ ಮಾಡಿ ಎನ್ನು ಕೂಸಾಡ್ದು ಕೊಟ್ಬಿಡ ಗೋಪಿ ಹೋಯ್ ಬರ್ಲ್ಯಾ ಆಯ್ತು ಹೋಗ್ ನೀನಿರೋ ಮಾವ ಒಕ್ಕನ ನೋಡಿ ಆಗೋಡಿದೆ ನೋಡು ನೀ ಹೋಗು ಅವ ಮಾವಾಗ ನೀರು ಒಂದು ಮುಂದೆ ಬರ್ತೀನಿ ಅಂದ್ರೆ ಅವ ಚಲೋ ಮಾಡ್ಕೊಂಡು ಭಾಳ ತರ ಮಾಡ್ಕೊಂಡು ಕುಂದಿರ್ತಾರ ನೋಡಿ ಕೊಂಡು ಪ್ರೀತಿ ನೋಡು ಏನು ಕೊಟ್ಟಾರ ಹೋಗ ಮಾವ ಅಲ್ಲ ಮಗನ ಕುಲಕರ್ಣಿ ಇನ್ನೊಂದು ನಿಮಿಷ ತಡವಾಗಿ ಬಂದಿದ್ದೆ ಅಂದ್ರ ನಿನ್ನ ಮಗಳ ಗೆಂಡೆ ಕಣ್ ಒಂದ್ರಿ ಮಂಗ್ಯನ ಮಕ್ಕಳದೇನು ಈಗ ಹೊಸ ಗರ್ದಿ ಗಮ್ಮತ್ ಮಾಡಿ ಹೆಂಗಿದ್ರು ಬರ್ರ ಗರ್ದಿ ಗಮ್ಮತ್ ಗರ್ದಿ ಗಮ್ಮತ್ ಕೂಡಿದ ಪ್ರೀತಿ ಕನಸಾದ ಗಂಡು ಮೆಟ್ಟಿದ ಒಲೆ ಗಂಡು ಮೆಟ್ಟಿದ ಹುಲಿ ಎಂದು ಗಂಡದೆಯ ಕೊಂಡಿಗೆ ಎಂದು ದೇವರ ಸ್ವರೂಪಿ ಎಂದು ತಿಳಿದಿರುವ ಈ ಊರ ಜನರಲ್ಲಿ ಈ ದೇವೇಂದ್ರ ದೇಸಾಯಿ ಮನೆಗೆ ಬಂದು ಸಿಕ್ಕಂತೆ ಮಾತನಾಡುವುದಲ್ಲ ಆ ಸಂಗೊಳ್ಳಿ ಸಂಗೊಳ್ಳಿ ಈ ಊರು ಹುಟ್ಟಬೇಕಾದ್ರೆ ಈ ದೇವೇಂದ್ರ ದೇಸಾಯಿಯಿಂದ ಈ ಊರಲ್ಲಿರ್ತಕ್ಕಂಥ ಮನೆಗಳಲ್ಲ ನನ್ನ ಆಸ್ತಿಯಲ್ಲಿದೆಂಬುದು
ನಿನ್ನಂತ ಮಬ್ಬು ಕುರಿಗಾಯಿಗೇನು ಗೊತ್ತಲೇ? ನಾನು ಮನಸ್ಸು ಮಾಡಿದರೆ ಇಡೀ ಮನೆಗಳನ್ನ ಕಿತ್ತಿಸಿ ಈ ಊರ ಜನರನ್ನೆಲ್ಲ ಬೀದಿ ಭಿಕಾರಿ ಮಾಡುವ ತಾಕತ್ತೆ ಈ ದೇವೇಂದ್ರ ದೇಸಾಯಿಗಿದೆ. ಬಟ್ ಯಾಕೆ ಬಿಟ್ಟಿದ್ದೀನಿ ಗೊತ್ತಾ? ಇಡೀ ಊರೇ ನಾ ಹೇಳಿದಾಗ ಕೈ ಕೇಳಿಕೊಂಡು ಬಿಟ್ಟಿದ್ದಕ್ಕೆ ಸುಮ್ಮನಿದ್ದೇನೆ. ಇಲ್ಲದಿದ್ದರೆ ಅದರ ಪರಿಣಾಮ ವಿಕೋಪ ಕೇಳಿ ಈ ಮೋಸವಿರುವ ಬಡಪಾಯಿಗಳ ಜೀವನ ಕೇಳಿ ಯಮನ ಗದ್ದುಗೆ ಸೇರುವಂತೆ ಮಾಡುತ್ತಿದ್ದೆ. ಜನರ ಮಂದಿವ್ರಿ ಬ್ಯಾಟಿ ನಿಮ್ಮ ಕೈಯಾಗ ಹಿಡ್ಕೋರಿ ಚಾಟಿ. ಈ ಒಡೆ ಹೊರ್ತಕ್ಕೆ ಈ ಮಗನ ಮೇಯಾಗಿನ ರಗದ ಹೋಗ್ರಿ ಹಬ್ಬಗಟ್ಟಿ. ಕುಲಕರ್ಣಿ ಏನ್ ಹೇಳ್ತಾ ಇದ್ದೆ ನೀನು? ಹೌದ್ರಿ ಅಪ್ಪ, ಮಾನ್ಯ ನಮ್ಮನಿಗೆ ಬಂದ್ ಬಲ್ಲಂಗ ಬೇದ ಹೋಗ್ಯಾನ್ರಿ ಮಗ ಸಂಗಾಳಿ. ಅವ್ರ ಅಪ್ಪನ ಕೈ ಕಟ್ಟಿ ಒಳಗೆ ಹೇಳ್ಕೊಂಡ್ ಬಂದಿವ್ರಿ ಈ ಮಗನ ಹಡಿರಿ ಹೊಟ್ಟೆ ಮಗನ. ಕುಲಕರ್ಣಿ ಮಗನನ್ನು ಒತ್ತೆ ತಂದ ತಕ್ಷಣ ನನ್ನ ಅರಮನೆಯ ಕಂಬಕ್ಕೆ ಕಟ್ಟಾಕ ಆ ಸಂಗೊಳ್ಳಿ ಬಂದು ನಿಮಗೆ ಮಾತನಾಡಿದ ತಪ್ಪಾಯ್ತನ್ನು ಬಿದ್ದು ಅಂಗಲಾಚಿ ಬೇಡಿಕೊಳ್ಳೋರ್ಗೂ ಕೈ ಬಿಡಬೇಡ. ಈ ಮಗನ ಬಿಡ್ತೇವ ಹೊಟ್ಟೆ ಹೊಡ್ತೀವಿ ಮಗನ. ಇದು ಏನು ದೇಸಾಯಿ ಅವರೇ? ಮುಂದೆ ನೋಡಿ ನಾನು ಕೆಲಸ ಮಾಡುವಾಗ ನಿಮ್ಮ ಕಡೆಯವರು ಬಂದು ಹಿಂದೆ ಹಗ್ಗ ಕಟ್ಟಿ ದರದನ್ನ ಎಳೆದುಕೊಂಡು ಬಂದ್ರಲ್ಲ, ಯಾವ ಕಾರಣಕ್ಕಾಗಿ ದೇಸಾಯಿ ಅವರೇ? ಕಾರಣ ಏ ಜಗದೀಶ, ಇಂದಿಗೆ 10-15 ವರ್ಷಗಳ ಹಿಂದೆ ನನ್ನ ಮನೆಯಲ್ಲಿ ಎಂಡಿ ಕಸ ಬೆಳೆದು ಒಟ್ಟಿಗೆ ಅನ್ನ ಒಯ್ದವರು ನೀವು. ಈಗ ಅದನ್ನೆಲ್ಲ ಮರ್ತುವಿಯೋ? ಅದು ಹೇಗೆ ಸಾಧ್ಯ ದೇಸಾಯಿ ಅವರೇ? ಕಣ್ಣಿಲ್ಲದ ಕುರುಡನಿಗೆ ಕಣ್ಣು ಕೊಟ್ಟ ಪರಮಾತ್ಮ ಮರೆಯಕ್ಕೆ ಸಾಧ್ಯವೇ? ಬಾಯಿ ಇಲ್ಲದ ಮೂಕನಿಗೆ ಬಾಯಿ ಕೊಟ್ಟ ದೇವರನ್ನು ಮರೆಯಕ್ಕೆ ಸಾಧ್ಯವೇ? ಸುತ್ತ ಕೋಳಿಗೆ ಗತಿ ಇಲ್ಲದ ನಮ್ಮಂತ ಬಡವರನ್ನು ಸಾಕಿ ಸಲಿವಿದ ಪುಣ್ಯವಂತರು ನೀವು. ನನ್ನು ಮರೆತರ ದೇವರು ಮೆಚ್ಚುತ್ತಾನೆ. ಜಗ್ಗ, ನಮ್ಮ ದೇಶಾವರ ಮನೆಯ ಇಷ್ಟವನ್ನು ನೀನು ನಮ್ಮ ದೇಶಾವರ ಮನೆಗೆ ಬಂದು ನಿನ್ನ ಮನೆ ಯಾತಕ್ಕೆ ಅಧಿಕಾರಿ? ನೋಡಿ ದೇಸಾಯಿ ಅವರೇ, ನಾನು ನನ್ನ ಮಗನಿಗೆ ಯಾವತ್ತು ನಿಮ್ಮ ಮನೆಗೆ ಹೋಗಿ ಬೈದು ಬಾ ಅಂತ ಹೇಳಿದವನಲ್ಲ. ಮೇಲಾಗಿ ನನ್ನ ಮಗ ಕೆಟ್ಟ ಕೆಲಸಕ್ಕೆ ಕೈ ಹಾಕುವನಲ್ಲ. ನಿಮ್ಮಿಂದ ಏನಾದರೂ ತಪ್ಪು ನಡೆದಿರಬಹುದು, ಬುದ್ಧಿ ಹೇಳಬೇಕಂತ ನಿಮ್ಮನೆಗೆ ಬಂದಿರಬಹುದು. ಅದು ನಿಮಗೆ ತಪ್ಪು ಅನಿಸಿದರೆ ನನಗೆ 4 ಏಟು ಹೊಡೆದು ನಿಮ್ಮ ಮನಸ್ಸಿಗೆ ಸಮಾಧಾನ ಮಾಡಿಕೊಳ್ಳಿ ದೇಸಾಯಿ ಅವರೇ. ಸಮಾಧಾನ ಮಾಡಿಕೊಳ್ಳಿ. ಜಗ್ಗ, ಹೊಟ್ಟೆ ನೋವಿರುದು ಆ ನಿನ್ನ ಮಗನಿಗೆ. ನೀನು ಅಜೀವನ ತಿಂದರೆ ಆ ನಿನ್ನ ಮಗನ ಹೊಟ್ಟೆ ನೋವು ಕಡಿಮೆ ಆಗುತ್ತೋ? ಆವತ್ತು ನಿನ್ನ ಮನೆಗೆ ಬಂದು ಸಿಕ್ಕಂತೆ ಮಾತಾಡಿ ಹೋದಲ್ಲ ನಿನ್ನ ಮಗ. ಇವತ್ತು ನನಗೆ ಬಂದು ನಿಮಗೆ ಮಾತಾಡಿದ ತಪ್ಪಾಯ್ತಂದು ನನ್ನ ಪಾದಕ್ಕೆ ಬಿದ್ದವರೆಗೂ ನಿನ್ನ ಕೈ ಬಿಡುವುದಿಲ್ಲ. ಹೊಡೆದು ಕಟ್ಟು ಈ ನನ್ನ ಮಗನ ನನ್ನ ಅರಮನೆಯ ಕಂಬಕ್ಕೆ. ಏ ಜಗ್ಗ, ಬಾರಲೇ ಬಡ ಭಿಕಾರಿ. ಡ್ಯಾಡಿ, ಯಾರೀ ಬಡವ?
ಬೇರೆ ಯಾರು ಅಲ್ಲಮ್ಮ, ಇದುವರೆಗೂ ನಮ್ಮ ಎಂಜಲ ತಿಂದ ನಾಯಿ ತಾನು ಬೊಗಳುವುದನ್ನು ಬಿಟ್ಟು ನನ್ನ ಮಗ ಎಂಬ ಜಾತಿ ನಾಯನ್ನು ಕಟ್ಟು ಕಸಿದನೇ ನಮ್ಮನ್ನು ಕಚ್ಚಿ ಬರುವುದಕ್ಕೆ. ಡ್ಯಾಡಿ, ಉಂಡ ಮನೆಗೆ ಜಂತಿ ಎನಿಸುವ ಇಂಥ ಬಡ ಬಿಕಾರಿ ನಾಯಿಗಳನ್ನು ಹಾಗೆ ಸುಮ್ಮನೆ ಬಿಡಬಾರ್ದು. ಚಾಟಿಯಿಂದ ಹೊಡೆದು ಬುದ್ಧಿ ಕಲಿಸ್ಲೇಬೇಕು. ಇನ್ನು ಏ ಬಡ ಬಿಕಾರಿ, ಕೂಗಿ ಕರಿ ಓ ನಿನ್ನ ಮಗನನ್ನು. ಅಮ್ಮ ಒಡಿ, ಅಮ್ಮ ಒಡಿ, ನನಗೆ ಜನ್ಮ ಕೊಟ್ಟು ಅಮ್ಮ ಒಡಿ, ಅಮ್ಮ ಒಡಿ. ನೀನು ಹೊಡೆದಿದ್ದಕ್ಕೆ ಬೇಜಾರಿಲ್ಲ, ಆದರೆ ಸರಿ ಯಾವುದು ತಪ್ಪು ಯಾವುದಂತ ವೇಚಿಸಿ ಹೊಡಿ. ನನಗೆ ಜನ್ಮ ಕೊಟ್ಟವಳು ಒಂದು ಹೆಣ್ಣು, ಈ ಭೂಮಿ ತಾಯಿ ಕೂಡ ಒಂದು ಹೆಣ್ಣು, ನೀನು ಕುಡಿಯುತ್ತಿರುವ ನೀರು ಕೂಡ ಒಂದು ಹೆಣ್ಣು, ಈ ಬೀಸುತ್ತಿರುವ ಗಾಳಿ ಕೂಡ ಒಂದು ಹೆಣ್ಣು. ಅಂತ ಪವಿತ್ರವಾದ ಸ್ಥಾನವಿರುವ ಹೆಣ್ಣಿಗೆ ಮಸಿ ಬೇಡ ಕೆಲಸ ಮಾಡಬೇಡಮ್ಮ, ಮಾಡಬೇಡ. ಭಾರತ ಮೇಲೆ ಹುಟ್ಟಿ ರಾಕ್ಷಸನಂತೆ ವರ್ತಿಸಬೇಡಮ್ಮ, ರಾಕ್ಷಸಿ ಲೇ ಬಡಕತ್ತೆ, ಕೀರ್ತನ ಪುರಾಣ ಕೇಳಲು ನಿಂತಿಲ್ಲ ನಾವಿಲ್ಲಿ. ನಮಗೆ ಎದುರಾದವರು ಯಾರು ಈ ಭೂಮಿ ಮೇಲೆ ಕಾಮಿನಿ ತಾಯಿಲಿ ಆ ಚಾಟಿಯನ್ನು ನಾ ಕೊಡುವ ಏಟಿನಿಂದ ಅವನ ಹೃದಯ ಮೀಟಿ ಕರೆಯಲಿ. ಓ ಕರೆಯಲಿ ಆ ನಿನ್ನ ವೀರ ಸಂಗೊಳ್ಳಿಯನ್ನ. ಕರೆಯಲಿ ಆ ನಿನ್ನ ವೀರ ಸಂಗೊಳ್ಳಿಯನ್ನ. ತಮ್ಮ ಜಗದೀಶಪ್ಪ, ದೊಡ್ಡವ್ರನ್ನ ಯಾವ್ದಾರಕ್ಕೆ ಅಂದ ಯಾಕೆ ಬಡಿಸನ್ ಸಾಯ್ತಿಲಿ? ನಿನ್ನ ಮಗನ ಯಾರು ಕೂಡ ಕಟ್ ಕಳಿಸ್ಲಿ? ಸುಮ್ಮನೆ ಬಡಿಸಂದ್ ಯಾಕೆ ಕೊಟ್ಟು ಹೊಡ್ಯಂಗೆ ಬಡಿಸನ್ ಸಾಯ್ತಿಲಿ? ಶಕುನಿ, ನಿಮ್ಮಂಥವರಿಂದಲೇ ರಾಮ ಲಕ್ಷ್ಮಣರು ವನವಾಸಕ್ಕೆ ಹೋಗಿದ್ರು. ನಿಮ್ಮಂದ ಶಕುನಿಯಿಂದಲೇ ಧರ್ಮರಾಜರು ಪಗಡಿ ಆಟದಲ್ಲಿ ಸೋತಿದ್ರು. ಕಿತ್ತೂರ ನಾಡು ಬ್ರಿಟಿಷರ ವಶಕ್ಕೆ ಹೋಗಬೇಕಾದ್ರೆ ನಿಮ್ಮಂಥ ಶಕುನಿಗಳನ್ನೇ ಕಾರಣ. ಸೂರ ಸಂಗೊಳ್ಳಿ ನೇಣಿಗೆ ಶರಣಾಗಬೇಕಾದ್ರೆ ನಿಮ್ಮಂಥ ಮನೆ ಮೂರ್ಖ ಶಕುನಿಗಳೇನೇ ಕಾರಣ. ಅಷ್ಟೇ ಅಲ್ಲ ಕುಲಕರ್ಣಿ, ಸಿದ್ದೂರ ಲಕ್ಷ್ಮಣ, ಮಹಾತ್ಮ ಗಾಂಧಿ, ಇಂದಿರಾ ಗಾಂಧಿ ಅವರೆಲ್ಲ ಸಾಯೋದಕ್ಕೆ ನಿಮ್ಮಂಥ ಮನೆ ಮೂರ್ಖ ಶಕುನಿಗಳೇನೇ ಕಾರಣ. ನಿಮ್ಮನ್ನು ಹರಿಯುವ ಮೆಟ್ಟಲಿಂದ ಹೊಡೆಯಬೇಕು. ಏನಂದಲೇ ರಾಮ್ಕಾರ್, ನನ್ನ ಮನೆಯಲ್ಲಿ ಕೆಲಸ ಮಾಡೋ ಕುಲಕರ್ಣಿಗೆ ಮೆಟ್ಟು ಹರಿಯುವಾಗ ಹೊಡ್ತೀನಿ ಅಂತ ಪೊಗಳಿದೀಯಾ? ನಾಮರ್ದ ನಾನಿನ್ನ ಇವತ್ತು ಜೀವಂತವಾಗಿ ಬಿಡುದಿಲ್ಲ. ಓ ಕರಿಲೇ ಆ ನಿನ್ನ ಮಗನನ್ನು, ಯಾವತ್ತಿಗಾಗಿ ಸಿಡಿದಂತ ಸಂಗೊಳ್ಳಿ ರಾಯಣ್ಣನ ಮಗನ ಸೊಕ್ಕ ಬರದಲ್ಲಿ ಇವನು ಅವನಿಗೆ ಮಾತಾಡ್ತಾನ್ರಿ ಬಡ ಬಿಕಾರಿ. ಹಗ್ಗ ಇನ್ನೊಂದು ಸಾರಿ ಅವನ ಮೇಲೆ ಕೈ ಎತ್ತಿದ್ರೆ ನಿಮ್ಮೆಲ್ಲರೂ ಜೀವಂತ ಸುಟ್ಟು ಬಿಡುತ್ತೇನೆ. ಜೀವಂತ ಏ ಸಮರ, ನಮ್ಮ ದೇಶಾವರ ಮನೆ ಅನ್ನೋದು ಗೊತ್ತು ತಾನೆ? ಗೊತ್ತು. ಇದು ದೇಸಾಯವರ ಮನೆ ಆದರೇನು, ದೇವರ ಗುಡಿ ಆದರೇನು, ಅನ್ಯಾಯ ನಡೆಯುವ ಯಾವುದೇ ಜಾಗ ಬಿದ್ದರೂ ಸರಿ ನೇರವಾಗಿ ಹೋಗಿ ಹೊತ್ತು ಬುದ್ಧಿ ಕಲಿಸುವುದೇ ಈ ಕೆಚ್ಚದ ವೀರ ಕನ್ನಡ ಕಲಾ ಸಾಮ್ರಾಟ ಸಮರ ಸಿಂಹನ ಕರ್ತವ್ಯ. ಸಮರ ಸಿಂಹನ ಕರ್ತವ್ಯ. ಲೇ ಸಮರ, ನೀನು ಯಾರ ಬಗ್ಗೆ ಮಾತಾಡ್ತಿದ್ದು ಗೊತ್ತು ತಾನೆ? ದೇಸಾಯಿ, ಈ ದೇವೇಂದ್ರ ದೇಸಾಯಿ. ನಾನು ಮನಸ್ಸು ಮಾಡಿದರೆ ನಿನ್ನ ಬಟ್ಟೆಯನ್ನು ಬಿಚ್ಚಿಸಿ ಚಡ್ಡಿಯ ಮೇಲೆ ಬೀದಿಯಲ್ಲಿ ಮೆರವಣಿಗೆ ಮಾಡಬಲ್ಲೆ. ಯಾಕೆಂದರೆ ಈ ಸುತ್ತು 40 ಹಳ್ಳಿ ಅಧಿಕಾರ ಈ ದೇಸಾಯಿಯ ಕೈಯಲ್ಲಿದೆ. ಅಧಿಕಾರ ಏನಿತ್ತು? ನಿಮ್ಮಂತ ಹಣವಂತ ಧನವಂತ ದೇಸಾಯರ ಕೈಯಲ್ಲಿ ಅಧಿಕಾರ ಕೊಟ್ಟು ಎಷ್ಟೋ ಜನ ಬಡವರು ನೀವು ಕೊಡುತ್ತಿರುವ ವಿಷಯವನ್ನು ತಾಳದೆ ಏನಿಗೆ ಬಾವಿಗೆ ಹಾರಿ ಪ್ರಾಣ ಬಿಟ್ಟಿದ್ದಾರೆ. ಅದಕ್ಕೆ ಸರ್ಕಾರ ನಿಮ್ಮ ಅಧಿಕಾರವನ್ನು ತೆಗೆದು ಹಾಕಿ ಈ ನಿಯತ್ತಿನಿಂದ ನಡೆಯುವ ಈ ಕಾಕಿ ಬಟ್ಟೆಯನ್ನು ಕೊಟ್ಟು ಅದನ್ನೆಲ್ಲ ತಿಳಿಯದೆ
ನಿಮ್ಮ ಅಧಿಕಾರದ ಒಂದು ಬಡವರ ಮೇಲೆ ದೌರ್ಜನ್ಯ ತೋರಿಸಿದರೆ ನಿಮ್ಮೆಲ್ಲರಿಗೂ ನನ್ನ ಬೆಲ್ಟಿನ ತೋರಿಸಿ ಹೇಳ್ಕೊಂಡು ಹೋಗಬೇಕಾಗುತ್ತದೆ. ಎಚ್ಚರ. ಬೆಲ್ಟಿನ ರುಚಿ ಸಮರ ನಿನ್ನ ಬೆಲ್ಟಿನ ರುಚಿ ತೋರಿಸಿದಕ್ಕಿಂತ ಮುಂಚೆ ನಿನ್ನ ಬೆಲ್ಟ್ ಇಡೋ ಕೈಯನ್ನು ಕತ್ತರಿಸಿ ಸಮೇತ ನಿನ್ನನ್ನು ಸುಟ್ಟು ಹಾಕಿ ನಿನ್ನ ಡಿಪಾರ್ಟ್ಮೆಂಟ್ಗೆ ಬಾಡಿಸಿದಂತೆ ಮಾಡಬೇಕಾಗುತ್ತದೆ. ಎಚ್ಚರಿಂದ ಈ ಪವಿತ್ರವಾದ ಕಾಕಿ ಬಟ್ಟೆಯನ್ನು ಸುಟ್ಟು ಹಾಕುದಲ್ಲ, ನಿನಗಾಗಲಿ ನಿನ್ನ ದೇಶಗಾಗಲಿ ತಾಕತ್ತಿದ್ರೆ ಈ ಕಾಕಿ ತೊಟ್ಟನ ಮೇಲೆ ಕೈ ಎತ್ತು. ನಿನ್ನ ಮನೆ ತುಂಬಲ್ಲ ಪೊಲೀಸ್ ಆಫೀಸರ್ ನಿಲ್ಲಿಸಿ ನಿನ್ನನ್ನು ಅರಾಬ್ಯತ್ತಲನ್ನಾಗಿ ಮಾಡಿ ಹುಚ್ಚಿನಾಗೆ ಹೊಡೆದು ಬೀದಿ ಬೀದಿಯಲ್ಲಿ ಚಪ್ಪಲಿನ ಆರೋದಿಂದ ಮೆರವಣಿಗೆ ಮಾಡುತ್ತಾರೆ. ನನ್ನ ಹೆಸರು ಸಮರಸಿಂಹ ಅಲ್ಲ, ಸರ್ಕಾರದ ಸಿಂಹ. ಲೇ ಸಮರ, ನಿನ್ನ ಕಾಕಿ ನಿನಗೆಷ್ಟು ಸಪೋರ್ಟ್ ಮಾಡ್ತದೆಂದು ನಾನು ನೋಡುತ್ತೇನೆ. ನಿನಗಿಂತ ಮೇಲಾಧಿಕಾರಿಗಳನ್ನು ನನ್ನಂತೆ ಮಾಡಿಕೊಂಡು ನಿನಗೊಂದು ಗತಿ ಕಾಣಿಸಲಿಲ್ಲ ಅಂದ್ರೆ ನನ್ನ ಹೆಸರು ದೇವೇಂದ್ರ ದೇಸಾಯಿನೇ ಅಲ್ಲ. ವರದ ಕಾಮಿನಿ, ಬನ್ನಿ ಹೋಗೋಣ. ಸಾಹೇಬ್ರ ಸ್ವಲ್ಪ ಚಾ ಕುಡ್ದು ಬರಂಬರಿ. ಆ ಮಕ್ಳು ಹೋದ್ರು, ಮಕ್ಳು ನಾವೆದಿರ್ದ ನೀನು 3 ದಿನ 5 ಮಕ್ಳು ಅವ್ರದ್ದು ಕೋಣ ಸುಳ್ಳು ದುರ್ಗವನ್ನ ಕೋಣ ಕಟ್ಟಿದಾರೆ ಕೂಡಿಸಿ ಕಡಕಂದ್ರಿ. ಸ್ವಲ್ಪ ಚಾ ಕುಡ್ದು ಬರಂಬರಿ. ಹೋಗು, ನಿಮ್ಮಂತವರಿಗೆ ಬೆದರುವ ನಾನಲ್ಲ. ಬನ್ನಿ, ನಿಮ್ಮನ್ನು ಆಸ್ಪತ್ರೆ ಸೇರಿಸಿ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಬೇಡ ಸಾಹೇಬ್ರೆ, ನೀವು ನಿಷ್ಠಾವಂತ ಅಧಿಕಾರಿ ಇದ್ದೀರಲ್ಲ, ಅಷ್ಟೇ ಸಾಕು. ಬನ್ನಿ ಸಾಹೇಬ್ರೆ, ಹೋಗೋಣ. ಹಲ್ಲಿನಲ್ಲಿ ವಿಷ, ಸೋಳಿಗೆ ಕೊಂಡಿಯಲ್ಲಿ ವಿಷ, ಬಟ್ ಅದೇ ವಿಷದಿಂದಲೇ ಶ್ರೇಷ್ಠ ಜೀವಿ ಅನಿಸಿಕೊಂಡಿರುವ ಈ ಮಾನವರಿಗೆ ಮೈ ತುಂಬ ವಿಷ.
ಅದೇ ವಿಷಯದಿಂದಲೇ ಅಮಾಯಕರನ್ನು ಕಟ್ಟಿ ಸಾಯಿಸುತ್ತಾನಲ್ಲ ಆ ದುಡ್ಡಿನ ದುರಹಂಕಾರಿಗಳು. ಈ ಸಮಾಜದಲ್ಲಿ ಮೋಸ ವಂಚನೆಗೆ ಬೆಲೆ ಇದೆ, ಅನ್ಯಾಯ ಅತ್ಯಾಚಾರ ಮಾಡುವ ಅವೇಕಿಗಳಿಗೆ ಬೆಲೆ ಇದೆ. ಲಂಚದ ಸಾಮ್ರಾಜ್ಯವನ್ನು ಕಟ್ಟಿ ಅಸಹಾಯಕರನ್ನು ಸುಲಿಗೆ ಮಾಡುತ್ತಿರುವ ಆ ಲಂಚಕೋರರನ್ನು ಸಂಚಿನಿಂದ ಎತ್ತಿ ಹಾಕಿ ಭ್ರಷ್ಟಾಚಾರ ಮಾಡುತ್ತಿರುವ ಬಂಡ ನನ್ನ ಮಕ್ಕಳಿಗೆ ಅಂತ್ಯ ಆಡಲಿಲ್ಲ. ನನ್ನ ಹೆಸರು ವೀರ ಕೇಸರಿ, ವಿಜಯ ಸಾಮ್ರಾಟ್ ವೀರ ಸಿಂಹನೇ ಅಲ್ಲ. ಕೈಯಲ್ಲಿ ಸುಟ್ಕೇಸ್ ಹಿಡಿದು ಹಂಡ್ರವರೆಗೆ ಡಾಣನಂತೆ ಹೊರಟಿರುವಲ್ಲ, ಯಾವ ಮಹಾ ಕಾರ್ಯವನ್ನು ಮಾಡಲು ಹೊರಟಿರುವೆ? ಮಹಾಕಾರ್ಯವನ್ನೆಲ್ಲ ಮಂಕೆ ಅವರು ನಮ್ಮ ಊರಿನಲ್ಲಿ ಹೊಸದಾಗಿ ಬಾರ್ ಓಪನ್ ಮಾಡಿದ್ದಾರೆ. ಇದರಲ್ಲಿ ಇರ್ತಕ್ಕಂಥ ಒಂದು ಸ್ಥಾನವನ್ನು ಕೊಟ್ಟು ಬೇರೆ ರಾಜ್ಯದಿಂದ ಸರೈ ಸಪ್ಲೈ ಮಾಡಲು ಹೊರಟಿವೆ. ಸರೈ ಸಪ್ಲೈ? ಓ ಬಚ್ಚ, ಕೆಡುವ ಕಾಲಕ್ಕೆ ಬುದ್ಧಿ ಅಲ್ಲ, ಮರದ ಕಾಲಕ್ಕೆ ಮುದ್ದೆ ಅಲ್ಲ ಎಂಬುವಂತೆ ಇದೇ ಸರೈಯಿಂದ ಎಷ್ಟು ಹೆಂಗಸರು ಕೊರಳಲ್ಲಿರುವ ತಾಳಿ ಮಾರಿ ಬಂಡ ಬದುಕು ಸಾಧಿಸುತ್ತಿದ್ದಾರೆ. ಅದು ಅಷ್ಟೇ ಅಲ್ಲ, ಕುಡಿದ ಚಟಕ್ಕೆ ಹತ್ತಿಕೊಂಡು ಕೂಳಿಲ್ಲದೆ ಕುಡಿದು ಕುಡಿದು ಲಿವರ್ ಕಿಡ್ನಿಯನ್ನು ಕಳೆದುಕೊಂಡು ಮಧ್ಯ ವಯಸ್ಸಿನಲ್ಲಿ ಗಂಡರು ಮಕ್ಕಳು ಬಿಟ್ಟು ಯಮನಿದ್ದೆ ಆಗಿದ್ದಾರೆ. ಅದು ಅಲ್ಲದೆ ಎಷ್ಟೋ ಹೆಣ್ಣು ಮಕ್ಕಳು ವಿಧವೆ ಆಗಿದ್ದಾರೆ. ಸಾವಿರಾರು ಹೆಣ್ಣು ಮಕ್ಕಳು ಕುಡುಕ ಗಂಡನ ಜೊತೆ ಬಾಳಕ್ಕಾಗದೆ ಜೀವನದಲ್ಲಿ ನೊಂದುಕೊಂಡು ಗಂಡನ ಮನೆಯನ್ನು ಬಿಟ್ಟು ತವರು ಮನೆ ಸೇರಿದ್ದಾರೆ. ಅಂಥದ್ರಲ್ಲಿ ಮತ್ತೆ ನೀನು ಇಂಥ ಕೆಟ್ಟ ಕೆಲಸ ಮಾಡಲು ಹೊರಟಿರುವಲ್ಲ, ನಿಮ್ಮಂಥವರನ್ನು ಬದುಕಲೋಕೆ ಬಿಡಬಾರದು. ಏನು ಮಾಡುತ್ತೀಯ? ನಿನಗೆ ದಮ್ಮಿದ್ದರೆ ಈ ಕಿಲ್ಲರ್ ನಾಗನನ್ನು ಮುಟ್ಟಿ ನೋಡು. ಏನಾಗ ನೀನು ಕಿಲ್ಲರ್ ನಾಗನಾದರೇನು, ಕಿಲ್ಲರ್ ಮಂಜುನಾದರೇನು? ನೋಡು ನಾಗ, ನೀವು ಒಳ್ಳೆ ಕೆಲಸ ಮಾಡು, ನಿನಗೆ ಶರಣಾಗುತ್ತಾನೆ ಈ ಸಿಂಹ. ಕೆಟ್ಟ ಕೆಲಸ ಮಾಡುವ ನಿನ್ನಂತ ರಾಮಾರ್ಧನ ಮಕ್ಕಳ ರುಂಡ ತೆಗೆಯುವುದೇ ಈ ಸಿಂಹದ ಗುರಿ. ಈ ಸಿಂಹ ಹಾಕಿದರೆ ಗರ್ಜನೆ. ನಿಮ್ಮಂತ ನಾಮಾರ್ಧನ ಮಕ್ಕಳಿಗೆ ಹುಟ್ಟಬೇಕು ನಡುಗು. ಏನಾಗ ಧರ್ಮವಂತರಿಗೆ ಧರ್ಮವೀರ, ಕರ್ಮವಂತರಿಗೆ ಕಟಾರಿ ವೀರ. ನಿಂತುಕೋ. ಯಾಕೆ? ಅನ್ಯಾಯ ಮಾಡಿ ಬದುಕಿ ಉಳಿದಕ್ಕೆ ಇದು ಅಮೆರಿಕವಲ್ಲ, ಅತ್ಯಾಚಾರ ಮಾಡಿ ಬದುಕಿ ಉಳಿದಕ್ಕೆ ಇದು ಆಸ್ಟ್ರೇಲಿಯಾವಲ್ಲ, ಪುಂಡ ಪೋಖರಿಯಂತೆ ಪುಂಡಾತರದಿಂದ ಮೆರೆದಕ್ಕೆ ಇದು ಪಾಕಿಸ್ತಾನವಲ್ಲ, ಇದು ಭಾರತ, ಬುದ್ಧಿವಂತರ ದೇಶ. ಅದರಲ್ಲಿ ಕರ್ನಾಟಕವೆಂದರೆ ಕೆಚ್ಚದ ವೀರರು ಹುಟ್ಟಿರುವ ಪ್ರಚಂಡ ನಾಡು. ಅಂಥದ್ರಲ್ಲಿ ನೀನು ಸಿಕ್ಕವ್ರನ್ನ ಕೊಲೆ ಮಾಡಿ ಹಣ ಹೊತ್ತೊಯ್ತಿದ್ಯಲ್ಲ, ನಾಚಿಗೆ ಆಗೋದಿಲ್ಲವೇ ನಿನ್ನ ಜನ್ಮಕ್ಕೆ? ನನಗೆ ನೀತಿ ಪಾಠವನ್ನು ಹೇಳಿ ನೀತಿ ಮಾರ್ಗವನ್ನು ತೋರಿಸಲು ಹೊರಟಿರುವಲ್ಲ, ಇದುವರೆಗೆ ನೀನು ಯಾರನ್ನು ಕೊಲೆ ಮಾಡಿಲ್ಲವೇ? ಮಾಡಿದ್ದೇನೆ. ಅನ್ಯಾಯವನ್ನು ಒಳಗೆ ಹಾಕಿದ್ದೇನೆ, ಅಸಾಧ್ಯವನ್ನು ಸುಟ್ಟು ಹಾಕಿದ್ದೇನೆ.
ಮೋಸವಂಚನೆ ಮಾಡಿದವರನ್ನು ಹೇಳೋದಕ್ಕೆ ಹೆಸರಿಲ್ಲದಂತೆ ಮಾಡಿದ್ದೇನೆ. ನಾನು ಕೊಲೆ ಮಾಡಿದ್ದು ಬರ ದುಷ್ಟರ ಶಕ್ತಿಗಳನ್ನು ಮಾತ್ರ. ಮಾಡಿದ್ದು ಅಂತ ದುಷ್ಟನ ಮಕ್ಕಳನ್ನು ಮಾತ್ರ. ಏನು ಹೇಳ್ತಿದ್ದೀಯಾ ನೀನು? ಇವನು ಆ ದೇಸಾಯಿಯ ಕೈ ಚೀಲ. ನಮ್ಮ ರಾಜ್ಯದ ಸರಾಯನ್ನು ಬಿಟ್ಟು ಬೇರೆ ರಾಜ್ಯದ ಸರಾಯನ್ನು ತಂದು ಆ ಮಾಯಿಕರ ಪ್ರಾಣದೊಂದಿಗೆ ಚೆಲ್ಲಾಟವಾಡುತ್ತಿದ್ದ. ಅದಕ್ಕೆ ಇವನು ಬೇರೆ ದೇಶಕ್ಕೆ ದುಡ್ಡನ್ನು ಒಯ್ಯುವುದಕ್ಕಿಂತ ಮುಂಚೆ ಇಲ್ಲೇ ಹತ್ತಿ ಹಾಕಿಬಿಟ್ಟೆ. ಇವನೊಬ್ಬ ಸತ್ತರೆ ನಮ್ಮ ದೇಶ ಹಾಳಾಗೋದಿಲ್ಲ. ಆದರೆ ಇಂಥ ದುಷ್ಟ ನನ್ನ ಮಕ್ಕಳಿಂದ ನಮ್ಮ ದೇಶದ ಮರ್ಯಾದೆ ಹೋಗುತ್ತದೆ. ಇಂಥವರ ಬಗ್ಗೆ ಕರುಣೆ ತೋರಿಸಬೇಡ ಗೆಳೆಯ. ಕೊಚ್ಚಿ ಕೊಚ್ಚಿ ಹಾಕಿ ಬಾ. ಬರ್ತೇನೆ. ವಾಹ್, ಎಂತ ವೀರಾಕ್ರಮಿ! ಊರಲ್ಲಿ ಬಡವರಿಗೆ ಸಹಾಯ ಸಹಕಾರ ಮಾಡೋದಕ್ಕೆ ನಾನೇ ಒಬ್ಬನಿದ್ದೆಂದು ತಿಳಿದುಕೊಂಡಿದ್ದೆ. ಆದರೆ ನನ್ನಂತವರು ಹಲವಾರು ಧಾರ್ಮಿಕರಿದ್ದಾರೆ ಗೊತ್ತಾಯಿತು. ಇನ್ನು ಮುಂದೆ ಈ ಗ್ರಾಮದಲ್ಲಿ ಬಂಡ ಕೆಲಸ ಮಾಡುವ ಬಂಡ ನನ್ನ ಮಗ ಯಾವನೇ ಇದ್ದರೂ ಅವನು ನನ್ನ ಪ್ರಚಂಡ ಪರಶುರಾಮನಿಗೆ ಎಡೆಯಾಗಲೇಬೇಕು. ಕೊಡಸಿದ ಕಾಲುಜೆ ಕೈಯಾರ ಬೆಚ್ಚಿ ಒಗದಿನ ಒಲಿಯಾದ ಮಂದಿಯ ಮಾತ ಮನಗಂಡಕೊಂಡು ಬದಿಗೆ ನಿನ್ನ ತಲಿಯಾದ ಹತ್ತು ಚುಚ್ಚು ಮಂದೆ ಹತ್ತು ಚುಚ್ಚು ಮಾತರು ಹತ್ತೊಂದಾಗಲಿದೆ ಸುಳ್ಳೊಂದು ಸೊಸೊಂದು ಹೊಲವಂತೆ ಬಾಯಿಗೆ ಹಗದಿನ ಏ ಹೊಲಿಗೆ ಸಿಗರೇಟು ಸೇರಿ ಸೆರೆಡು ಕೊಡಲಿ ಅದಕ್ಕೆ ಬರೈತಿ ಸಕಿನವು ನಾಡಲ್ಲ ರಕಿನವು ನಾಡಲ್ಲ ಬಡತನ ಮನಸ್ಸಿಂದ ಹೇಳುತ್ತೀನಿ ಮೋಸ ಮಾಡಿಲ್ಲ ಗೆಳತಿ ಮೋಸ ಮಾಡಿಲ್ಲ ಯಾಗಲತಿ ವಾಟಿಕ ಶಾಂಪು ಕೊರತೇನಂತ ಕತ್ತಿರ್ತಾಳ ಅವರ ವಾಟಿಕ ಶಾಂಪು ಅರೆ ಅಲ್ಲ ನಮ್ದು ವ್ಯಾಪಾರ ಪೂರಾ ಲುಕ್ಷಾನ್ ಆಗಕತ್ತೈತಿ. ನಿಮ್ದಕ್ಕ ನಂಬೆ ಊರಿಗೆ ಬಂದೇನೆ. ಈ ಗವದಾಗ ವ್ಯಾಪಾರ ಚಲೋ ಅಂದ್ರು ಇಲ್ಲೇ ಇರ್ತೇನೆ, ಇಲ್ಲ ಅಂದ್ರ ಬ್ಯಾರೆ ಊರಿಗೆ ಜಾಯ ಹೋಗ್ತೇನೆ. ಗೆಳತಿ ನೀನು ಮಾಡಿದ್ದೆಲ್ಲ ಮನಸ್ಸಿಗೆ ಬಂದರೆ ಮನಸ್ಸಿಗೆ ಮಾಡಿದೆ ಹೆಂಗ್ ನಡಿತೈತಿ ನಿನ್ನ ವ್ಯಾಪಾರ? ಯಾವ ವ್ಯಾಪಾರ ಹೋ ದೋಸ್ತ? ನಂದು ವ್ಯಾಪಾರ ಪೂರಾ ಲುಕ್ಷಾನ್ ಆಗಕತ್ತೈತಿ. ನಿಂದು ವ್ಯಾಪಾರ ಗರ್ದಿ ಗಮ್ಮತ್ ಬಹುತ್ ಅಚ್ಚ ಐತಿ ಏನ? ಲೇ ಸಾಬ, ಎಷ್ಟು ಸಲ ಹೇಳಿಲ್ಲ ನಿನಗೆ ಸರಿಯಾಗಿ ಕನ್ನಡ ಮಾತಾಡಂತ. ಒಂದರ್ಧ ಕನ್ನಡ ಮಾತಾಡ್ತೀಯಪ್ಪ, ಒಂದರ್ಧ ಹಿಂದಿ ಮಾತಾಡ್ತಿ. ಹಿಂಗಾದ್ರೆ ಹೆಂಗ್ಲೇ ನಿನ್ನ ವ್ಯಾಪಾರ ಅಂತೀನಿ. ಏನು ಮಾಡೋದು ದೋಸ್ತ, ಕನ್ನಡ ಈಗ ಸ್ವಲ್ಪ ಸ್ವಲ್ಪ ಬರಾಕತ್ತೈತೆ. ಕನ್ನಡ ಭಾಷೆ ಕಲಿಬೇಕಂತ 11 ತಿಂಗಳ ರಾತ್ರಿಯಾಗ ಕಲಿಮ್ಯಾ ಜಾತೆ ಅಂದ್ರೆ ಕನ್ನಡ ಭಾಷೆನ ಮೈ ಮಾತಾಡಕ ಬರೋದ. ಲೇ ಮಗನ, ಯಾವ್ದಾದ್ರ ಭಾಷೆನು 3 ತಿಂಗಳದಾಗ ಕಲ್ಕೊಳಕ? ನಮ್ಮ ಭಾಷೆ ಭಾಳ ಬಿಕ್ಕಟ್ಟಾಕವ್ ಲೇ ತಮ್ಮ. ಹೋಗ್ಲಿ ಬಿಡ್ಲೇ ತಮ್ಮ, ಭಾಷೆ ಸುದ್ದಿ ನಿಂದು ಮದುವೆ ಆಗೈತೇನು? ಅಂದ್ರ ಮದುವೆ ಅಂದ್ರೆ ಶಾದಿಯ ನೋಡು ಗೋಪೆ, ನಂದು 2003ನೇ ಇಸ್ವಿಗೆ ಶಾದಿ ಆಗಿತ್ತು. ಆದರೆ ನಮ್ಮ ಹುಡುಗೆ ನಮ್ಮ ಊರಿಗೆ ಬರಾಕ ಏಕ್ ದಿನ ಮುಂದೆ ಇದ್ದಾಗ ಒಂದು ಹುಡುಗನ ತಗೊಂಡು ಓಡಿ ಹೋಗಿ ಬಿಟ್ಟಿತ್ತ. ಬೇಸ್ ಮಾಡ್ಯಾಳ ಲೇಕಿ, ನಿನ್ನಂತವ್ರು ಕೂಡ ಯಾರು ಬಾಳೆ ಮಾಡ್ತಾರ? 12 ತಿಂಗಳು ಬಟ್ಟೆ ಗಂಟು ಹೊಡ್ಕೊಂಡು ಊರು ತಿರುಗ್ತಿದೆ. ಮತ್ತೇನು ಮಾಡೋದು ಗೋಪೆ, ನಂದು ಐತಲ್ಲ ವ್ಯಾಪಾರ, ಅದಕ್ಕೆ ಹಳ್ಳಿ ಹಳ್ಳಿ ತಿರುಗ್ತೀನಿ. ನಂದು ಹೆಂಗ್ಸು ಓಡಿ ಹೋಗಿದ್ದ, ನಮ್ಮ ರಾಜಾದಾಗ ಇರಬಾರ್ದಂತ ಹೇಳಿ ಈ ಹತ್ತಳ್ಳಿ ಕರ್ನಾಟಕಕ್ಕ ಬಂದೇನೆ. ಇಲ್ಲೇ ಒಂದು ಲಡ್ಕಿ ನೋಡಿ ದಡಕ್ ಹೊಡಿಬೇಕಂತ
ಅವನು ದಡು ಕೊಡ್ಬೇಕಂತ ಮಾಡೀನಿ. ನಾಯಿಗೆ ಇನ್ನು ಹೇಳಾರ್ದತ್ತೇನೆ ಉಜ್ಜನ್ ಸುಳ ಮಗನ್ ನಿನಗೆ ದಡಿಕೆ ಹೊಡಿ ಮಗನ್ ನಿನ್ನ ಎಡಕ್ ಮುರಿಯಂಗ್ ಓದಿತಾರ. ಯಾಕಂದ್ರ ಕರ್ನಾಟಕ ಜನ ಬಾಳ್ ಬೇರಿಕದಾರ ಲೇತಮ್ಮ. ಯಾದಿ ಮೇಲೆ ಶಾದಿ ಹುಡುಗಿಲೆ ಮಾಡರ ಮದುವೆ, ಯಾದಿ ಮೇಲೆ ಶಾದಿ ಹುಡುಗಿಲೆ ಮಾಡರ ಮದುವೆ. ಎಡಗಾಲ ಇಟ್ಟ ಹಾದಿ ನನ್ನ ಎದಿರಾಲ, ನಂದಾನ ಕೂಡ ಹೋದ ಗಾಡಿ ಯಾನಲ. ಎಡಗಾಲ ಇಟ್ಟ ಹಾದಿ ನನ್ನ ಎದಿರಾಲ, ನನ್ನ ಹಾದಿ ಗಂಡನ ಗಿಡ್ಡೆ